ಮತ್ತೆ ಬಂದ್ವಿ ಫೇಸ್ ಟು ಫೇಸ್. ಈಗ ನಮ್ಮ ಹತ್ರನೂ ಒಂದ್ ಕಪ್ ಐತೆ, ನಮ್ಮ ಹತ್ರ ಆಲ್ರೆಡಿ 5 ಕಪ್ ಐತೆ. 2 ವರ್ಷ ಬ್ಯಾನು ಆಗಿದ್ದೀರಾ. ಈ ಸಲ ಕಪ್ಪು ಲಾಲಿಪಾಪ್ ಇಕ್ಕಿದ್ವಲ್ಲ ನಿಮ್ ಬೈಕ್ ಓದ್ಸಲನೆ. ತಲಾ ಫಾರ್ ಎ ರೀಸನ್. ಪೊಲೀಸ್ ಸ್ಟೇಷನ್. ಹಲೋ ನಮಸ್ಕಾರ ಬೈಜಾನ್. ಸಲಾಂ ಅಲೈಕುಂ. ಈ ಸಲ RCB ಸೋಲಿಸ್ತೀವಿ. ಇದು IPL ಕೊಡೋ, ನಿಮ್ ಟೀಮ್ ಎಲ್ಲ ಇರುತ್ತೆ ಇದ್ರಲ್ಲಿ. ಆದ್ರೂ ಈ ಸಲ RCB ಕಪ್ ಗೆಲ್ಲಲ್ಲ. ಹೌದೌದು, ಅದು ಕರೆಕ್ಟ್. ಲೇ ನಮ್ RCB ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಮಿಡಿ ಪಾಕಿಸ್ತಾನ ಹೋಗ್ಬಿಡುತ್ತೆ. ಹೌದೌದು, ಇದು ಕರೆಕ್ಟೇ. RCB ಗೆಲ್ಲಕ್ ಬಿಡಲ್ಲ. ಅಕಸ್ಮಾತ್ ಹೆಂಗೋ ಗೆದ್ಬಿಟ್ರೆ ಇನ್ನೇನ್ ಗೆಲ್ಲೋ ಟೈಮಲ್ಲಿ ಸ್ಟೇಡಿಯಂ ಬಾಂಬ್ ಹಾಕ್ಬಿಡ್ತೀವಿ. ಹಾಕ್ರಿ ಹ್ಞೂ ಹಾಕ್ರಿ 5ನೇ ತಾರೀಕು ಹಾಕ್ರಿ. ನಮ್ ಜೊತೆ ಇವ್ರು ಹೋಗ್ಬಿಡ್ಲಿ. ಹಾಕ್ತಿವಿ ಬಿಡಲ್ಲ. ಫಸ್ಟ್ ಅಲ್ಲಿ ಅಫ್ಘಾನಿಸ್ತಾನ ನಿಮ್ ತಿಗೋಡಿತಾರ, ಅದಕ್ಕೆ ಬ್ಯಾಂಡೇಜ್ ಹಾಕೊಳ್ರಿ, ಆಮೇಲೆ ಬಾಂಬ್ ಹಾಕೋರಂತೆ. ಹೌದೌದು, ಇದು ಕರೆಕ್ಟೇ. ಅವ್ರಿಗೂ ಹಾಕ್ತಿವಿ, ನಿಮ್ಗೂ ಹಾಕ್ತಿವಿ. ಹಾಕುವಂತ ಏನೋ ಸೌಂಡ್ ಬರ್ತೈತ್ ನೋಡೋ ಅಲ್ಲಿ. ಯಾರೋ ಅವ್ನು ವಿಜಿಲ್ ಹೊಡಿತಾ ಇರೋದು. ಹೋದ ಇವನು ಅಷ್ಟೇ. ತಲಾ ಫಾರ್ ಎ ರೀಸನ್. ಅಲ್ಲ ನೀನೇನ್ ಗೋಳಿ ಮಗನೇನು ನೀನು? ಇಲ್ಲ ಅಂಕಲ್ ಮಗ. ಏನ್ ಕೊನೆಗೂ ಒಪ್ಕೊಂಬಿಟ್ಟಲ್ಲ. ಅಪ್ಪನ್ ಮಗ ಅಂತ ಅಂದಿದ್ ನಾನು. ಕೇಳಿಸ್ತು ಎಲ್ಲ ಕೇಳಿಸ್ತು. ಫಸ್ಟ್ ಹೋಗಲ್ಲ ಹೈದ್ರಾಬಾದ್ ಹೆಂಗ್ ಸೋಲ್ಸೋದಂತ ಪ್ಲಾನ್ ಮಾಡ್ತೀವಿ. ಕೊನೆಗೂ ನೀನ್ ಒಪ್ಕೊಂಬಿಟ್ಟಲ್ಲ. ಹಲೋ ಏನು ಕೇಳಿಸಲ್ಲ ಬಿಡ, ನಾನು ಆಮೇಲೆ ಮಾಡ್ತೀನಿ. ಯಾರೋ ಯಾರೋ ನೀನು? ಯಾರೋ ನೀನು? ಬೆಳಗ್ಗೆ ಮಾಡಕ್ ಕೆಲಸ ಇಲ್ವೇನೋ? ಹಲೋ, ನಾವು ಶಿವಜನಗರ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಮುನಿಯಪ್ಪ ಮಾತಾಡ್ತೀನಿ. ಸರ್ ಹೇಳಿ ಸರ್, ಏನಾಯ್ತು ಸರ್? ನಾನು ಶಿವಜನಗರ ಬಂದ್ಬಿಟ್ಟು ಏನಪ್ಪ ಮಾಡಿದೆ ನೀನು? ನಾನೇನು ಮಾಡಿಲ್ಲ ಸರ್, ಬರೀ ಟೀ ಕುಡಿಯಕ್ ಬಂದಿದ್ದೆ ಸರ್. ನಾನು ಬರೀ ಟೀ ಕುಡಿಯಕ್ ಬಂದಿದ್ದೇನಪ್ಪ ನೀನು? ಹ್ಞೂ ಸರ್, ಬರೀ ಟೀ ಕುಡಿಯಕ್ ಬಂದಿದ್ದೆ. CCTV ಫುಟೇಜ್ ಜೊತೆ ರಾಸ್ಕಲ್ ಬರೀ ಟೀ ಕುಡಿಯಕ್ ಬಂದಿದ್ದೆ ನೀನು? ಅದೇ ಸರ್, ಟೀ ಜೊತೆಗೆ ಒಂದ್ ದಮ್ ಹೊಡೆದೆ ಸರ್, ಅಷ್ಟೇ ಸರ್. ಟೀ ಜೊತೆಗೆ ದಮ್ಮು? ಎಷ್ಟೋ ವಯಸ್ಸು ನಿಂಗೆ? ಸರ್ ನಂಗೆ 25 ಸರ್. ಪಬ್ಲಿಕ್ ಅಲ್ಲಿ ದಮ್ ಹೊಡೆದಿದೆಯಲ್ಲ, ದಮ್ ಹೊಡೆಯೋ ಜಾಗನೇನೋ ಅದು? ಸರ್ ಇಲ್ಲ ಸರ್, ನಾನು ಅಂಗಡಿ ಒಳಗೆ ಕುತ್ಕೊಂಡು ಸರ್ ದಮ್ ಹೊಡೆದಿದ್ದು. ಈ ರೆಕಾರ್ಡಿಂಗ್ ನಿಮ್ಮ ಅಪ್ಪನ್ ಕಳಿಸ್ತೀನಿ ತಾಳು. ಚಪ್ಪರ್ ನನ್ ಮಗನೆ, ಮಾಡಕ್ ಬೇರೆ ಕೆಲಸ ನಿಂಗೆ. April 1 ಹ್ಯಾಪಿ April Fool. ನಿನ್ನೆ ಕಣ April 1, ಇವತ್ತಲ್ಲ. ಇವತ್ತು ಕಣ April 1, ನಿನ್ನೆ March 31 ಕಣಲೇ. ಇವತ್ತು April 2. ಕ್ಯಾಲೆಂಡರ್ ತಗ್ ನೋಡಲೇ, April 1 ಇವತ್ತು. ಹಂಗೆ ಇರು. ನೀನೋಗ್ ನೋಡೋ ಕ್ಯಾಲೆಂಡರ್, ಇವತ್ತು April 2 ಅಲ್ಲಿ. ಹೇಳಿದ ತಕ್ಷಣ ತಗ್ ನೋಡ್ತೀಯಲ್ಲೋ ಬೇವರ್ಸಿ. Once again, happy April Fool, mom. Meow. Go. ಏನ್ ಮಾಮ್, ನೆನೆ ಬಿಟ್ಟಿದ್ರೆ 500 ಹೊಡೆದ್ಬಿಡ್ತೀರಿ. ನಿಮ್ ಟೀಮ್ ಅವ್ರು ಸಂಜುದೇ ಬೇಕು ಅಂದ್ಬಿಟ್ಟು ಪಾಪ ಜಡೇಜನ್ ಕಳಿಸ್ಬಿಟ್ಟು ಕರ್ಕೊಂಡ್ರಿ. ನಿಮ್ ಸಂಜು 8 ಬಾಲ್ 7 ರನ್ ನೋಡ್ಬಿಟ್ಟು ನಿಮ್ ತಲಾಗೊಂಡ್ ಟ್ರಿವಿ ಕೊಟ್ಬಿಟ್ಟು ಮನೆಗೆ. ಸಂಜು ಸ್ಯಾಮ್ಸಂಗ್ ಔಟ್ ಆದ್ಮೇಲೆ ಒಳ್ಳೆ ಒಣಗೋಗಿರೋ ಮರದಿಂದ ಹಣ್ಣುದ್ರಲ್ವ, ಆತರ ಪತ ಅಂತ ಉದ್ರೋದ್ರಲ್ಲ ಎಲ್ಲಾರು. ಒಂದೊಂದಲ್ಲ. ಇನ್ ಈ ಕಡೆ ಜಡೇಜಾ ಕೇಳ್ಬೇಕಾ? ಎಲ್ಲಾರನ್ನ ಔಟ್ ಮಾಡಿ ಹೆಡ್ ಶಾಟ್ ಬೇರೆ ಹೊಡಿತಾವ್ ಡಿಶ್ಕೆ ಅಂತ. ಯಾಕೋ ಮಾತೇ ಇಲ್ಲ? ನಾಲ್ಗೆ ಬಿದ್ದೋಯ್ತಾ ಇಲ್ಲ ತಿಕ್ಕ ಉರ್ದೋಯ್ತಾ? ಫಸ್ಟ್ ಮ್ಯಾಚ್ ದೇವ್ರಿಗೆ ಕಣ. ಸೋತ್ ಮೇಲೆ ಎಲ್ಲಾರು ಹಿಂಗೆ ಹೇಳೋದು. ನಾನು ಸೋಲೋರ್ನ ನೋಡಿದೀನಿ, ಈ ತರ ಈನೇ ಯಾಕವಾಗ ಸೋಲು ಚೀ. ಆಲ್ಮೋಸ್ಟ್ 20 ಓವರ್ಗೆ 127 ಯಾರು ಹೊಡಿತಾರೆ. ನಮ್ ತಲಾ ಇದ್ದಿದ್ರೆ ಹಿಂಗೆಲ್ಲ ಸೋಲ್ತಾ ಇರಲಿಲ್ಲ ಕಣಲಿ. ನಿಮ್ ತಲಾ ಇದ್ದಿದ್ರೆ ಇನ್ನೊಂದ್ ಹತ್ರ ಎಕ್ಸ್ಟ್ರಾ ಹೊಡ್ಬಿಟ್ಟು ಸೋಲ್ತಾ ಇದ್ರಿ ಅಷ್ಟೇ. ನಮ್ ಕಡೆ ಬ್ಯಾಟಿಂಗ್ ಇನ್ನು ಸೆಟ್ ಆಗಿಲ್ಲ ಕಣ, ಸೆಟ್ ಆಮೇಲೆ ಕೊಡ್ತೀವಿ ನೋಡು. ನಿಮ್ ಬಾಲಿಂಗು ಬಾರಿ ನೋಡ್ಬಿಟ್ಟು ಬಾರಪ್ಪ. ಚಿಕ್ಕ ಹುಡುಗ ಸೂರ್ಯವಂಶಿ ನಿಮ್ ಗಾಕ್ ಅನ್ಸ್ಬಿಟ್ಟು ಹೋಗ್ಬಿಟ್ನಲ್ಲೋ. 15 ಬಾಲ್ 50 ರನ್ ಹೊಡೆದ್ ಬಿಸಾಕ್ಬಿಟ್ಟ ನಿಮ್ಗೆ. 52ನೇ ರನ್ ಔಟ್ ಮಾಡಿದೀವಿ. ಹಂಗೆ ಏನ್ ಕಿತ್ತಾಕೊಂಡ್ಬಿಟ್ರಿ? ಏನ್ ಮ್ಯಾಚ್ ಗೆದ್ಬಿಟ್ರ? 12 ಓವರ್ ಮುಗಿಸ್ಬಿಟ್ಟು ಹೋದ್ರು ಅವ್ರ ಮನೆಗೆ. ಮರಿ ಮೊನ್ನೆ ಯುಗಾದಿ ಹಬ್ಬದ ದಿವಸ ಸ್ಪೀಡ್ ಆಡ್ಬೇಕಾದ್ರೆ ಪೊಲೀಸ್ ರೈಡ್ ಮಾಡ್ಬಿಟ್ರಂತೆ. ಅಯ್ಯೋ ಏನ್ ಕೇಳ್ತೀಯ, ಆಡಿಸ್ಬಿಟ್ರು. ಎಲ್ಲಾರು ಒಂದೊಂದ್ ಕಡೆ ಓಡು. ನೀನ್ ಹೆಂಗ್ ತಪ್ಪಿಸ್ಕೊಂಡೆ? ನಾನ್ ಗೊತ್ತಲ್ಲ, ಮೊದ್ಲೇ ಸ್ಟೀಲ್ ಬಾಡಿ ಅಲ್ಲೇ ಪಕ್ಕದಲ್ಲಿ ಸೊಂದಿ ಇತ್ತು, ತೂರ್ಕೊಂಡು ಹೋಗ್ಬಿಟ್ಟೆ. ಪೊಲೀಸ್ ಗಳೆಲ್ಲ ಎವಿ ದಪ್ಪ ಅವ್ರು ಒಳಗಡಿಕೆ ಬರ್ಲಿಲ್ಲ. ನೋಡಪ್ಪ, ಕಡ್ಡಿ ತರ ಇರೋದ್ ಒಳ್ಳೆ ಪ್ರಾಫಿಟ್. ಸೊಂಪನಿಲ್ಲ ತೂರ್ಕೊಂಡು ಹೊಂಟೋಯ್ತೀಯ ನಾಯಿ ತರ. ಸಾಮಾನ್ ಪ್ರಾಫಿಟ್. ಮೊನ್ನೆ ನೋಡಕ್ ನನ್ನ ಹೆಣ್ಣಿನ ಕಡೆಯವ್ರು ಬಂದಿದ್ರು. ಹೌದು, ಏನಾಯ್ತು? ಹೆಂಗ್ ರಿಜೆಕ್ಟ್ ಮಾಡ್ಬಿಟ್ಟು ಹೋದ್ರು ಗೊತ್ತಾ? ನನ್ನ ಹೆಂಗ್ ಮಾಡಿದ್ರು? ಹೋಗ್ರಿ ರೀ, ನಮ್ಮ ಮನೆಯವ್ರ ಪರ್ಕೆ ಕಡ್ಡಿನೇ ಇವನ್ಕು ದಪ್ಪ ಐತೆ ಅನ್ಬಿಟ್ಟು ಹೊಂಟೋದ್ರು.
ಏನ್ತಿದ್ರು ದಪ್ಪ ಇದಿಲ್ಲ ಅಂತ ನಾನ್ ಸಾಯ್ತಾ ಇದೀನಿ, ನಿನ್ಗೆ ಆಟಗಳು. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕಂತ ನಾನು ವೆಯ್ಟ್ ಗೇನರ್ ಹೇಳ್ತೀನಿ ಅದನ್ನ ತಗೋ. ಅದೆಲ್ಲ ನಂಗೇನೋ ಬೇಡಪ್ಪ, ಇವಾಗೆಲ್ಲ ಅದ್ರಲ್ಲಿ ಬರೀ ಸ್ಟೆರಾಯ್ಡ್ಸ್, ಶುಗರ್, ಕೆಮಿಕಲ್ ಗಳೇ ಇರುತ್ತೆ. ಅದೆಲ್ಲ ಇಲ್ಲಪ್ಪ, ನಾನ್ ಹೇಳೋ ಈ ಪ್ರಾಡಕ್ಟ್ ಅಲ್ಲಿ ಹೆಲ್ದಿ ಆಗಿ ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಆಗುತ್ತೆ. ಹೌದಾ, ಯಾವ್ದದು? ಅದೇ ಲಿಬ್ರಾಸ್ಟೋನ್ ನ ಹರ್ಬಲ್ ವೆಯ್ಟ್ ಗೇನ್ ಪೌಡರ್. ಇದರಲ್ಲಿ ಪ್ರೋಟೀನ್ ಗಾಗಿ ಸೋಯಾ ಚಾಂಪ್ಸ್, ಶಕ್ತಿಗೆ ಅಶ್ವಗಂಧ, ಮಸಲ್ಸ್ ಗ್ರೋತ್ ಗೆ ವೈಟ್ ಮುಸ್ಲಿ ಅಂಡ್ ಬ್ಲಾಕ್ ಮುಸ್ಲಿ, ಮತ್ತೆ ಶರೀರದ ಫುಲ್ ರಿಕವರಿಗಾಗಿ ಆಯುರ್ವೇದಿಕ್ ಜಡಿಬುಟಿಗಳ ಪವರ್ಫುಲ್ ಬ್ಲೆಂಡ್ ಇದೆ. ಅದರಿಂದ ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಆಗುತ್ತೆ, ಸುಸ್ತು ವೀಕ್ನೆಸ್ ಎಲ್ಲ ದೂರ ಆಗುತ್ತೆ, ಮಸಲ್ಸ್ ಅಂಡ್ ಸ್ಟಾಮಿನಾ ಕೂಡ ಇಂಪ್ರೂವ್ ಮಾಡುತ್ತೆ. ಯಾವುದೇ ರೀತಿಯ ಸ್ಟೆರಾಯ್ಡ್, ಶುಗರ್ ಅಂಡ್ ಕೆಮಿಕಲ್ ಇಲ್ದಿರಾ ನ್ಯಾಚುರಲ್ ವೆಯ್ಟ್ ಗೇನ್ ಆಗುತ್ತೆ. ಇದನ್ನ ಹುಡುಗ ಮತ್ತೆ ಹುಡುಗಿ ಯಾರು ಬೇಕಾದ್ರೆ ಕನ್ಸ್ಯೂಮ್ ಮಾಡಬಹುದು. ಇದನ್ನ ಬೆಳಗ್ಗೆ ಮತ್ತೆ ಸಾಯಂಕಾಲ ಊಟ ಆದ್ಮೇಲೆ ಒಂದೊಂದ್ ಸ್ಪೂನ್ ನೀರ್ ಜೊತೆ ಹಾಕೊಂಡ್ ಕುಡಿದ್ರೆ ಸಾಕು. ನೀವು ಎಷ್ಟೇ ಸಣ್ಣ ಇದ್ರು ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಆಗುತ್ತೆ. ಈ ಪ್ರಾಡಕ್ಟ್ ಫ್ಲಿಪ್ಕಾರ್ಟ್, ಅಮೆಜಾನ್ ಅಂಡ್ ಮೀಶೋ ಕೂಡ ಸಿಗುತ್ತೆ. ಇಲ್ಲ ಬರೀ ಲಿಂಕ್ ಅಂತ ಕಮೆಂಟ್ ಮಾಡಿ, ಇದ್ರ ಲಿಂಕ್ ನಾನೇ ನಿಮ್ಗೆ ಡೈರೆಕ್ಟ್ DM ಮಾಡ್ತೀನಿ. ಹಂಗೆ ಈ ವಿಡಿಯೋನ ಕಡ್ಡಿ ತರ ಇರೋ ನಿಮ್ ಫ್ರೆಂಡ್ ಗೆ ಶೇರ್ ಮಾಡಿ. ಮರಿ ನೆಮ್ಮದಿಯಾಗಿ ಯೋಲೋಕೋ ಬಿಡಲ್ವಲ್ಲ. ನೆಮ್ಮದಿನ ನಿಮ್ಗ IPL ಸ್ಟಾರ್ಟ್ ಆದ್ಮೇಲೆ ನೆಮ್ಮದಿ ಗಿಮ್ದಿ ಅನ್ನೋದೆಲ್ಲ ಮರ್ತ್ಬಿಡು. ಏನೋ ಒಂದ್ ಮ್ಯಾಚ್ ಗೆದ್ದ ತಕ್ಷಣ ಏನ್ ಆಗ್ಬಿಡಲ್ಲ. ಈಸಿ ಪೀಸಿ 200 ಟಾರ್ಗೆಟ್ ನ ಬರೀ 15 ಓವರ್ಸ್ ಅಲ್ಲಿ ಮುಗಿಸ್ ಕಳಿಸ್ಬಿಟ್ಟಿದೀವಿ. ನಿಮ್ನು ಹಿಂಗೆ ಮುಗಿಸ್ ಕಳಿಸ್ತಾ ಇರ್ತೀವಿ. ನೋಡಪ್ಪ, ಅಭಿಷೇಕ್ ಶರ್ಮಾ ಇಂಡೈರೆಕ್ಟ್ ಆಗಿ ನಿಮ್ ಟೀಮ್ ಸಪೋರ್ಟ್ ಮಾಡ್ತಾವನೆ. ಹೌದಾ? ಯಾವಾಗ? ನೆನ್ನೆ ಮ್ಯಾಚ್ ಅಲ್ಲಿ 8 ಬಾಲ್ಗೆ 7 ರನ್ ನೋಡ್ಬಿಟ್ಟು ನಿಮ್ ತಲಾಕ್ ಟ್ರಿಬ್ಯೂಟ್ ಕೊಟ್ಟವನೆ. ಏನ ನಿಮ್ ಬಾಸ್ ಕೊಹ್ಲಿ ಹಂಗ್ ಕ್ಯಾಚ್ ಬಿಟ್ಬಿಟ್ರು. ಕ್ಯಾಚ್ ಬಿಟ್ಬಿಟ್ರೆ ಏನಾಯ್ತು? ಇಡೀ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ನಮ್ ಬಾಸ್ 5 4 5 6 ಹೊಡೆದಿರೋದು. ಮ್ಯಾಚ್ ಅಲ್ಲಿ ಹೈಯೆಸ್ಟ್ ಇಶಾನ್ ಕಿಶನ್ ಅಲ್ವೇನಾ? ನಮ್ ಟೀಮ್ ಕೂಡ ಹೇಳ್ತಾ ಇರೋದು. ಅದೆಲ್ಲ ಬಿಡು, ನಮ್ ಬ್ಯಾಟಿಂಗ್ ಹೆಂಗಿತ್ತು? ಬ್ಯಾಟಿಂಗ್ ನೋಡ್ದೆ ಅಪ್ಪ, ಫೀಲ್ಡ್ ಶಾಟ್ ಬರ್ತಿದಂಗೆ ಮನೆಗೆ ಹೊಂಟೋದ. ಅವ್ನು ಹಿಡ್ದಿರೋ 2 ಕ್ಯಾಚ್ ಅಲ್ಲಿ ನಿಮ್ ಇಡೀ ಟೀಮ್ ಔಟ್ ಆಗ್ಬಿಡುತ್ತೆ. ನಮ್ ಬಾಸ್ 50 ಹೆಂಗಿತ್ತು? ನೋಡ್ದೆ, ನಿಮ್ ಬಾಸ್ 45 ಆದ್ಮೇಲೆ ಕುಡ್ಸಿ 50 ತರ್ಸಿದ್ದು. ನಮ್ ಬಾಸ್ 50 ಆಗೋವರ್ಗು ಅಷ್ಟೇ. 50 ಆದ್ಮೇಲೆ ಎಲ್ಲಾರ್ಗು ಚಿತಾಲ್ ಪತಾಲೆ. ನಿಮ್ ಬಾಸ್ ತರ ಲಾಸ್ಟ್ ಅಲ್ಲಿ ಬಂದಿಲ್ಲ, ಲಾಸ್ಟ್ ಅಲ್ಲಿ 4 ಹೊಡ್ಬಿಟ್ಟೆ ಫಿನಿಶ್ ಮಾಡಿರೋದು. ಆದ್ರೂ ನೀವೆಲ್ಲ ಹೆವಿ ಈಸಿ ಗೆದ್ಬಿಟ್ರಿ ಬಿಡ. ನೀವೆಲ್ಲ ಬಾಯಿಗೆ ಬೀಜ ಬರ್ಸ್ಬಿಟ್ಟು ಗೆದ್ರೇನೆ ಮಜಾ. ಬರ್ಸೋಣ ನೆಕ್ಸ್ಟ್ ನಿಮ್ ಜೊತೆ ಐತಲ್ಲ, ನಿಮ್ ಬಾಯಿಗೆ ಬರ್ಸ್ಬಿಟ್ಟು ಗೆಲ್ತೀವಿ ಬಾ. ನಿಮ್ ಸಂಜು ತಲಾ ಕ್ರೆಡಿಟ್ ಕೊಡ್ದಿರ ಹೋಗೋದೇ ಇಲ್ಲ. ಅವನ್ನ ಬಿಡೋ, ಆಯುಷ್ ಮಾತ್ರ ನೋಡೋ ಹೆಂಗ್ ಹೊಡೆದವನೆ. 73 ಅಲ್ಲೂ 7 ತಲಾ ಫಾರ್ ರೀಸನ್. ಏನ್ ಮಾಡಿದ್ರೆ? ಏನ್ ಗೆದ್ಬಿಟ್ರ? 18 ಓವರ್ ಹೊಡ್ಬಿಟ್ಟು ಮನೆಗೆ ಹೋದ್ರು ಅವರು. ನಮ್ಮವರೆಲ್ಲ ಇವಾಗ ಫಾರ್ಮ್ ಬರ್ತಾರ ಕಣೋ. ಹೊಡಿತೀವಿ 5ನೇ ತಾರೀಕು ನಿಮ್ ಜೊತೆ ಐತಲ್ಲ, ನಿಮ್ ಮನೆಗೆ ನುಗ್ಗ್ ಹೊಡಿತೀವಿ. ನಿಮ್ಮ ಮನೆ ಕಾಪಾಡ್ಕೊಳಕ್ ಆಗಲ್ಲ ನಿಮ್ಗೆ, ನಮ್ ಮನೆಗೆ ಬೇರೆ ನುಗ್ಬಿಟ್ಟು ಹೊಡಿತೀರಾ? ಅದು ಅಲ್ಲದೆ ಪಾಯಿಂಟ್ಸ್ ಟೇಬಲ್ ನೋಡು 10 ಅಲ್ಲಿ ಇದೀರಾ. ಓದ್ ಸೀಸನ್ 10, ಈ ಸೀಸನ್ 10. ನಿಮ್ ತಲಾ ನಂಬರ್ 7 ಅಲ್ಲ 10 ಅಂತ ಇರ್ಬೇಕಾಯ್ತು. 5ನೇ ತಾರೀಕು ನಮ್ ತಲಾ ಕಾಡು. ಸಾರಿ, ನಮ್ ತಲಾ ಬರ್ತಾರೆ, ನಿಮ್ಗೆಲ್ಲಾ ಹೊಡಿತಾರೆ. ನೋಡೋಣ ನಿಮ್ ತಲಾ ಕಾಡು. ಸಾರಿ, ನಿಮ್ ತಲಾ ಬಂದ್ ಏನ್ ಮಾಡ್ತಾರ ನೋಡೋಣ. ಈ ಸಲ ಮಾತ್ರ ಬಿಡಲ್ಲ, ನಿಮ್ನ ಸೋಲಿಸ್ತೀವಿ. ಬಾ ನೋಡೋಣ, ನೀವು ಸೋಲ್ಸೇ ಹೋಯ್ತಿರೋ, ಸೋತ್ಕೊಂಡೇ ಹೋಯ್ತಿರೋ, ಏನ್ ಮಾಡ್ತೀರ ನೋಡೋಣ ಬಾ. ಗೆದ್ದಿದ್ ನೀವೇ, ಆದ್ರೆ ಮ್ಯಾಚ್ ಗೆದ್ದಿದ್ ನಾವು. ಸ್ಟಾರ್ಟಿಂಗ್ ಮ್ಯಾಚ್ ಎಲ್ಲ ಬಿಟ್ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಗೆಲ್ತೀವಿ. ರೋಡಲ್ಲಿ ಹೋಗುತ್ ಲಾರಿ, ದೇವದತ್ ಪಡಿಕಲ್ 50 ಹೊಡೆದಿದ್ ಬಾರಿ. ಅವನ್ 29 ಬಾಲ್ 50 ಹೊಡೆದ. ಅದೇ 50 ರನ್ನ. ನಮ್ ಕಡೆ ಸರ್ಫರಾಜ್ ಖಾನ್ ಬರೀ 25 ಬಾಲ್ ಹೊಡೆದ. ಅದೇ 25 ಬಾಲ್ ನಮ್ ಟೀಮ್ ಡೇವಿಡ್ ಎಷ್ಟು ಹೊಡೆದ ಹೇಳು? ಎಷ್ಟು ಹೊಡೆದ 70 ಹೊಡೆದ. ಅದ್ರಲ್ಲೂ 7 ಐತಲ್ಲ. ತಲಾ ಫಾರ್ ರೀಸನ್ ಅನ್ನೋ ಗ್ಯಾಪ್ನ ಬಂತು. ಏನಪ್ಪಾ ನಿಮ್ ಸಂಜು ತಲಾ ಕ್ರೆಡಿಟ್ ಕೊಡೋ ಬಿಟ್ಬಿಟ್ಟು 2 ರನ್ ಎಕ್ಸ್ಟ್ರಾ ಬಿಟ್ಟೋದ. ಅವ್ನ್ ಕೊಟ್ಟಿಲ್ಲ ಅಂದ್ರೆ ಏನಾಯ್ತು? ನಾನಿದ್ದೀನಿ ಅಂತ ಗಾಯಕ್ವಾಡ್ ಬಂದ್ ಕ್ರೆಡಿಟ್ ಕೊಟ್ಬಿಟ್ಟೋದ. ಅದು ಸ್ಕೋರ್ ನೋಡಪ್ಪ ಹೆಂಗೆ, ಅದು 207 ತಲಾ ಫಾರ್ ರೀಸನ್. ನೀವ್ 15 ಓವರ್ ಆಡ್ದಂಗೆ ಇನ್ನ 5 ಓವರ್ ಆಡ್ಬಿಟ್ಟಿದ್ರೆ ಮ್ಯಾಚ್ ನಮ್ದೇ ಆಗಿತ್ತು. ಅದಕ್ಕೇನೆ ನಿಮ್ಮಂತವ್ರು ಹೊಡಿಯರ್ಕಂತಾನೆ ಇಂತ ಒಬ್ಬ ಕಿಲಾಡಿ ನಿಕ್ಕಿರ್ತೀವಿ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ. ಆದ್ರೂ ನಿಮ್ ಕಡೆ ಮಸ್ತಪ್ಪ, ಎಲ್ಲರಿಗೂ ಬ್ಯಾಟಿಂಗ್ ಕೊಡ್ತೀರಾ. ಈ ಸಲ ಕಪ್ ಗೆಲ್ಲದ್ ನಾವೇ ಫಿಕ್ಸ್. ಟೀಮ್ ಡೇವಿಡ್ ಹೊಡೆದಿದ್ದ ಹ್ಯಾಟ್ರಿಕ್ 6 ಮೇಲೆ 6. ನೀವ್ ಇನ್ನು 2 ಮ್ಯಾಚ್ ಕಣೋ ಗೆದ್ದಿರೋದು. ಇನ್ನು ಬೇಜಾನ್ ಟೈಮ್ ಐತೆ. ಇಷ್ಟ ಬೇಕ್ ಅನ್ಸ್ಕಾಣ್ಬೇಡ್ರಿ. ನಾವು 2 ಮ್ಯಾಚ್ ಆದ್ರೂ ಗೆದ್ದಿವಿ, ನೀವು 3 ಮ್ಯಾಚ್ ಸೋತೋಗಿದಿರಲ್ಲೋ. ನಮ್ ತಲಾ ಇನ್ನೂ ಬಂದಿಲ್ಲ. ಬಂದ್ಮೇಲೆ ನಿಮ್ಗೆ ತೋರಿಸ್ತೀನಿ ಆಟ ತೋರ್ಸುವಂತೆ. ಫಸ್ಟ್ ಅದ್ ತಂದ್ಕೊಟ್ಬಿಡಪ್ಪ, ಮರಿಬೇಡ. ಏನ ಟೀಮ್ ಡೇವಿಡ್ ಹೊಡೆದಿದ್ ಬಾಲ್ ಗ್ರೌಂಡ್ ಇಂದ ಆಚೆ ನಿನ್ ತಲೆಗೆ ಬಿತ್ತಲ್ಲ, ಹೆಡ್ ಶಾಟ್ ತರ ಪಟ್ ಅಂತ. ಅದನ್ನ ಗೊತ್ತು. ನಿಮ್ ಹತ್ರ ಬರೀ ಒಂದೇ ಒಂದ್ ಕಪ್ ಐತೆ. ಚೋಟಾ ಭೀಮಲ್ ರಾಜು ಅವನಲ್ಲ, ಅವ್ನ್ ತಲೆಲೆ 2 ಕೂದ್ಲೈತೆ. ಆದ್ರೆ ನಿಮ್ ಹತ್ರ ಒಂದೇ ಒಂದ್ ಕಪ್ ಐತೆ. ಅವ್ನ್ ತಲೆಯಲ್ಲಿ 2 ಕೂದ್ಲು ಯಾಕೈತೆ ಹೇಳು? ಯಾಕಂದ್ರೆ ನೀವ್ 2 ವರ್ಷ ಬ್ಯಾನ್ ಆಗಿದ್ರಲ್ಲ, ಅದಕ್ಕೆ. ಅದೆಲ್ಲ ಬಿಡು. ನಾನ್ ಮೊನ್ನೆ ಕೆಲ್ಸಕ್ಕೆ ಗಾಡಿಲಿ ಹೋಗ್ತಾ ಇದ್ದೆಪ್ಪ, ಸಡನ್ ಆಗಿ ಸಿಗ್ನಲ್ ಬಿಟ್ಬಿಡ್ತು. ಕೌಂಟ್ ಡೌನ್ ನೋಡ್ತೀನಿ, 49 ಇಂದ ಸ್ಟಾರ್ಟ್ ಆಗೈತೆ. 49 ಇಂದ ಗೊತ್ತಾಯ್ತಾ? 49.
ಅದೆಲ್ಲ ಬಿಡಪ್ಪ, ನಿಂಗೆ ಮ್ಯಾಗಿ ಗೊತ್ತಾ? ಮ್ಯಾಗಿ ಹಾ ಗೊತ್ತು. ಇಪ್ಪಿ ಮ್ಯಾಗಿ ಎಲ್ಲ ಇನ್ನೊಂದ್ ಬರುತ್ತೆ ಗೊತ್ತಾ? ಹಾ ಗೊತ್ತು, ಯೆಲ್ಲೋ ಕಲರ್. ಅದ್ ಎಷ್ಟ್ ನಿಮಿಷಕ್ಕೆ ರೆಡಿ ಆಗುತ್ತೆ ಹೇಳು? ಅದ 2 ನಿಮಿಷ ರೆಡಿ ಆಗುತ್ತೆ. ಹಾ ಗೊತ್ತಲ್ಲ, 2. ನಮ್ ಮನೆ ಹತ್ರ ಇರೋ ಒಬ್ಬ ಹುಡ್ಗ 18 ವರ್ಷದಿಂದ ಲಾಲಿಪಾಪ್ ಚೀಪ್ತಾ ಇದ್ದ. ಈಗ ಮೊನ್ನೆ ರೀಸೆಂಟ್ ಆಗಿ ಅವ್ರ ಅಮ್ಮ ಕಪ್ ಐಸ್ ಕೊಡ್ಸಿದ್ರು. ಕಪ್ ಐಸ್ ಅಲ್ಲಿವರೆಗೂ ಲಾಲಿಪಾಪೇ ಚೂಪ್ತಾ ಇದ್ದ. ನಮ್ ಮನೆ ಹತ್ರ ಇರೋ ಒಬ್ಬ ಹುಡ್ಗ ಇಲ್ಲಿ ಗೇಮ್ ಆಡು ಅಂದ್ರೆ ಚೀಟಿಂಗ್ ಮಾಡ್ತಿದಂತ 2 ವರ್ಷ ರಿಮೈಂಡ್ ರೂಮ್ ಹಾಕ್ಬಿಟ್ಟಿದ್ರು. ಮಾಡಕ್ ಕೆಲಸ ಇಲ್ಲ, ಊಟ ಮಾಡಿ ಮಲ್ಕೊಳ್ಳೋದೇ. ನಿನಗ್ ಮಾಡಕ್ ಕೆಲಸ, ಹೋಗಿ ಪಾರ್ಕ್ ಹೋಗಿ ಆಟ ಆಡ್ಕೊಳ್ಳೋದೇ. ಈ ಫೋನ್ ಐತೆ, ನೀನ್ ಇಕ್ಕಲೇ.